ಇನ್ನು ಯತ್ನಾಳ್ ಬಾಯಿಗೆ ಬಂದಂಗೆ ಮಾತಾಡಿದ್ದನ್ನ ಕೇಳಿ ಸಾಕಾಗೋಯ್ತು. ಯತ್ನಾಳ್ ಸವಾಲನ್ನ ಸ್ವೀಕರಿಸೇ ಬಿಟ್ರು. ವೀರರು ಶೂರರು ಧೀರರು ಶಾಸಕ ಶಿವಾನಂದ ಪಾಟೀಲ್ರು ಪಸಕ್ಕಂತ ಹೋಗಿ ಅಲ್ಲಿ ರಿಸೈನ್ ಲೆಟರ್ ಕೊಟ್ಟೇ ಬಿಟ್ರು. ರಾಜ್ಯದ ಜನ, ಕ್ಷೇತ್ರದ ಜನ ಲಬ್ ಲಬ್ ಹೊಯ್ಕೋತಿರ್ತಾರ. ನಮ್ಮ ಮನೆಯಲ್ಲಿ ನೀರು ಬರ್ತಾ ಇಲ್ಲ, ನಮ್ಮ ಓಣ್ಯಾಗ ಚರಂಡಿ ಇಲ್ಲ, ನಮ್ಮಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ, ನಮಗೊಂದು ಸಮುದಾಯ ಭವನ ಇಲ್ಲ ಅಂತ. ಅದು ಕೇಳಿಸಲ್ಲ ಇವರಿಗೆ. ಯತ್ನಾಳ್ ಹೇಳಿದ್ರಂತ ರಾಜೀನಾಮೆ ಕೊಡ ಅಂತೇಳಿ. ಅದು ಕೇಳಿಸ್ಕೊಂಡು ಥಡಾರ್ ಅಂತ ಶುಕ್ರವಾರದ ಒಳಗಡೆ ಬಂದು ರಿಸೈನ್ ಮಾಡಿಬಿಟ್ರು ಸಾಹೇಬ್ರು. ನಿನ್ನೆಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸ್ಪೀಕರ್ ಖಾದರ್ ಅವರಿಗೆ ರಾಜೀನಾಮೆ ಪತ್ರ ಕೊಟ್ಟು ಒಂದು ಫೋಟೋನು ಕೂಡ ತೆಗೆಸ್ಕೊಂಡ್ರು ಶಿವಾನಂದ ಪಾಟೀಲ್ರು. ಯತ್ನಾಳ್ ಅವರು ಏನು ರಣರಂಗಕ್ಕೆ ಬಾ ಅಂತ ಹೇಳಿದ ತಕ್ಷಣ ಇವರು ಪೇಪರ್ ಹಿಡ್ಕೊಂಡು ಹೋಗಿದ್ದೆ ತಡ ಸ್ಪೀಕರ್ ಕೊಟ್ಟುಬಿಟ್ರು, ನಾ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ. ಯಾರು ಏನು ಹೇಳಿದ್ರು ಕೇಳ್ಬಿಡ್ತಾರೆ. ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕ ಶಿವಾನಂದ ಪಾಟೀಲ್ ಅವರೇ, ನಿಮ್ಮ ಕ್ಷೇತ್ರದ ಜನ ಕೇಳಿದ್ರೇನ್ರಿ ನೀವು ಈ ಥರ ಯತ್ನಾಳ್ ಸವಾಲು ಹಾಕಿದ್ದಾರೆ, ನಾನು ಹೋಗ್ಬಿಟ್ಟು ರಾಜೀನಾಮೆ ಕೊಡ್ತೀನಿ ಅಂತ ಕೇಳಿದ್ರಾ? ಇಲ್ಲ ನಿಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನ ಅನುಮತಿ ಕೇಳಿದ್ರಾ? ನೀವು ಹೋಗ್ಲಿ ನಿಮ್ಮ ಹೈಕಮಾಂಡ್ ಅನುಮತಿ ಕೇಳಿದ್ರಾ? ಯಾರಿಗ್ರಿ ನೀವು ಉತ್ತರದಾಯಿತ್ವ? ಪಾಟೀಲ್ರಿಗ? ಇನ್ನೊಂದು ಪಕ್ಷದ ಒಬ್ಬ ಶಾಸಕ ಹೇಳಿದಂತ, ಅದು ಆ ಪಕ್ಷದಿಂದಲೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತಹ ಒಬ್ಬ ನಾಯಕ ಹಾಕಿದ ಸವಾಲಕ್ಕೆ ನೀವು ಅದನ್ನು ಗಂಭೀರವಾಗಿ ಸ್ವೀಕರಿಸಿ ರಾಜೀನಾಮೆ ಕೊಡ್ತೀರಿ ಅಂತಂದ್ರೆ ಇಲ್ಲಿ ಯಾರಿಗೂ ಸೀರಿಯಸ್ನೆಸ್ ಇದ್ದಂಗಿಲ್ಲ. ನಿಮ್ಮನ್ನೆಲ್ಲ ಆಯ್ಕೆ ಮಾಡಿರೋದೇ ಒಂದು ದೊಡ್ಡ ತಪ್ಪು ಅಂತ ನಮಗೂ ಅನಿಸ್ತಾ ಇದೆ. ನಿಜವಾಗ್ಲೂ ಯತ್ನಾಳ್ ಹೇಳ್ಬಿಟ್ರಂತೆ, ಇವ್ರು ಬಂದ್ಬಿಟ್ರಂತೆ, ನೀವು ನಿಮ್ಮಪ್ಪಂಗೆ ಹುಟ್ಟಿದ್ರೆ ಶುಕ್ರವಾರದೊಳಗೆ ರಾಜೀನಾಮೆ ಕೊಟ್ಬಿಡಿ ಅಂತಂದ್ರಂತೆ. ಅದಕ್ಕೆ ಇವರು ರಾಜೀನಾಮೆ ಪತ್ರ ತಗೊಂಡು ಬಂದು ಕೊಟ್ಟಿದ್ದಾರೆ. ಇಂಥವ್ರಿಗೆಲ್ಲ ಓಟ್ ಹಾಕಬೇಕು. ನಾಳೆ ಇನ್ನೊಬ್ನ ಏನೋ ಕೇಳ್ತಾನೆ, ಅದನ್ನು ಮಾಡಿಬಿಡಿ ಎತ್ಲಾಗೆ. ನೋಡಿ ರಾಜೀನಾಮೆ ಪತ್ರ, ಅದು ರಾಜೀನಾಮೆ ಪತ್ರ ಓದಬೇಕು ನೀವು. ಯತ್ನಾಳ್ ಅವರು ರಾಜೀನಾಮೆ ಪತ್ರ ಕೊಡುವವರೆಗೂ ಈ ರಾಜೀನಾಮೆ ಪತ್ರವನ್ನು ನೀವು ಅಂಗೀಕರಿಸಬಾರದು. ಸ್ಪೀಕರ್ ಇವರು ಖಾದರ್ ಅವರು ಹೆಂಗ್ರಿ ಎಂಟರ್ಟೈನ್ ಮಾಡ್ತೀರಾ ಇಂಥದನ್ನೆಲ್ಲ? ನೀವು ಗೊತ್ತಿಲ್ವಾ ರಾಜೀನಾಮೆ ಪತ್ರ ಹೆಂಗಿರಬೇಕು ಅಂತ? ಕೂರಿಸಿ ಮಾತಾಡಿ ನಗ್ನಗ್ತಾ ಪೋಸ್ ಬೇರೆ ಕೊಡ್ತಿರಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್ ಮಾನ್ಯ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರೇ, ಸ್ವಲ್ಪ ಬುದ್ಧಿ ಹೇಳಿ. ನೀವು ಕಿರಿಯರೇ ಇರ್ಬೋದು ಅವ್ರಿಗಿಂತ. ಏನ್ರಿ ಇದೆಲ್ಲ ಪಾಟೀಲ್ರೇ, ಇಂಥವೆಲ್ಲ ಮಾಡ್ತಾರೇನ್ರಿ? ಯತ್ನಾಳ್ ಹೇಳಿದ್ರು ಅಂತ ರಾಜೀನಾಮೆ ಪತ್ರ ತಗೊಂಡು ಬಂದಿದ್ದೀರಲ್ಲ ನೀವು. ನಿಮ್ಗೇನಾದರೂ ಒಂದು ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ರಾಜೀನಾಮೆ ಪತ್ರ ಕೊಡೋಂಗಿದ್ದಿದ್ರೆ ಕರೆಕ್ಟಾಗಿ ಕೊಡಬೇಕು, ಸುಮ್ಮನೆ ಕಳ್ಳಾಟ ಆಡೋದಲ್ಲ. ರಾಜೀನಾಮೆ ಪತ್ರ ಅಂತಂದರೆ ಯತ್ನಾಳ್ ಅವ್ರು ಕೊಡೋವರೆಗೂ ಇದನ್ನು ಅಂಗೀಕರಿಸಬೇಡಿ. ಹಿಂಗೆಲ್ಲ ರಾಜೀನಾಮೆ ಪತ್ರಗಳು ಇರ್ತಾವ? ಹೆಂಗಿರ್ಬೇಕು ರಾಜೀನಾಮೆ ಪತ್ರ? ತೋರಿಸಿ. ರಾಜೀನಾಮೆ ಪತ್ರವನ್ನು ಸಭಾಧ್ಯಕ್ಷರಿಗೆ ಖುದ್ದಾಗಿ ಕೊಡಬೇಕು. ರಾಜೀನಾಮೆ ಕೊಡೋಕೆ ಕಾರಣ ಹೇಳುವಂತಿಲ್ಲ, ಸಂಬಂಧಪಡದ ಯಾವುದೇ ಕಾರಣವನ್ನು ತಿಳಿಸುವಂತಿಲ್ಲ, ಪ್ರತಿಕೂಲ ಮಾಹಿತಿ ಷರತ್ತು ಹೇಳುವಂತಿಲ್ಲ. ನೀವು ಷರತ್ತು ಹಾಕಂಗಿಲ್ಲ ಸಭಾಧ್ಯಕ್ಷರಿಗೆ, ಸಭಾಧ್ಯಕ್ಷರ ವಿವೇಚನೆಗೆ ಬಿಟ್ಟಿದ್ದದು. ಇವರೇ ಷರತ್ತು ಹಾಕೋದಂತೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಕೊಡೋವರೆಗೂ ಅವ್ರದ್ದು ಅಂಗೀಕಾರ ಆಗೋವರೆಗೂ ನನಗೆ ಅಂಗೀಕಾರ ಆಗಬಾರ್ದು ಅಂತ. ಈ ಚಂದಕ್ಕೆ ಎದಕ್ಕೆ ಕೊಡಬೇಕಾಗಿತ್ತು ರಾಜೀನಾಮೆ? ನೀವು ರಾಜೀನಾಮೆ ಕೊಡ್ತೀವಿ ಅಂತಂದರೆ ತಾಕತ್ತಿಂದ ಕೊಡಬೇಕು. ಅದು ಬಿಟ್ಟುಬಿಟ್ಟು ಅದರಲ್ಲಿ ಷರತ್ತು ಹಾಕಿ ನಾ ಕೊಟ್ಟಂಗೆ ಮಾಡ್ತೀನಿ, ನೀ ಹತ್ತಂಗೆ ಮಾಡು, ನಾ ಚೂಡ್ದಂಗೆ ಮಾಡ್ತೀನಿ, ನೀ ಉಳ್ಳಾಡ್ ಹತ್ತಂಗೆ ಮಾಡು, ಇವೆಲ್ಲ ಆಗಲ್ಲ. ರಾಜೀನಾಮೆ ಪತ್ರದಲ್ಲಿ ತನ್ನ ಹೆಸರು ನಮೂದಿಸಬೇಕು. ಯಾವ ದಿನಾಂಕದಿಂದ ವಿಧಾನಸಭೆಯಲ್ಲಿನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ ಎಂದಷ್ಟೇ ಬರೆಯಬೇಕು. ರಾಜೀನಾಮೆ ಪತ್ರ ಕೈ ಬರಹದಲ್ಲೇ ಇರಬೇಕು, ಟೈಪ್ ಮಾಡುವಂತಿಲ್ಲ. ಸ್ಪೀಕರ್ ಭೇಟಿ ಮಾಡಿ ಖುದ್ದಾಗಿ ರಾಜೀನಾಮೆ ನೀಡಬೇಕು. ಇನ್ನು ಶಿವಾನಂದ ಪಾಟೀಲ್ ರಾಜೀನಾಮೆ ಡ್ರಾಮಾ ಯಾಕೆ ಅಂತಂದ್ರೆ, ರಾಜೀನಾಮೆ ಪತ್ರದಲ್ಲಿ ಯತ್ನಾಳ್ ಹಾಕಿದ್ದ ರಾಜೀನಾಮೆಯ ಷರತ್ತು ವಿಧಿಸಿದ್ದಾರೆ. ಯತ್ನಾಳ್ ಯಾರು? ನಿಮ್ಮ ಪಾರ್ಟಿ ಲೀಡರಾ? ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನ ಅವರು? ಇಲ್ಲ ಅವ್ರೇನು ರಾಜ್ಯಪಾಲರಾ? ಇಲ್ಲ ಇನ್ನೊಂದ ರಾಹುಲ್ ಗಾಂಧಿನ ಅವರು? ಅವರೇನೋ ಷರತ್ತು ವಿಧಿಸಿದ್ದಾರಂತೆ, ಆ ಷರತ್ತನ್ನು ಇವರು ಸ್ವೀಕರಿಸಿದ್ದಾರಂತೆ, ಆ ಷರತ್ತಿಗಾಗಿ ಇವರು ರಾಜೀನಾಮೆ ಕೊಡ್ತಾರಂತೆ. ಯತ್ನಾಳ್ ಚಾಲೆಂಜ್ ಹಾಕಿದ್ದಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಅಂದಿದ್ರಂತೆ. ಸ್ಪೀಕರ್ ಇದನ್ನೆಲ್ಲ ನೋಡಿ, ಏನ್ರಿ ನಿಮ್ಮ ತಲೆಗಿಲೆ ಕೆಟ್ಟಿದೆಯಾ, ಇಂಥವೆಲ್ಲ ಮಾಡ್ತಿರಲ್ಲ ರೀ, ನೀವು ಒಬ್ಬ ಶಾಸಕನ ಅಂತ ಬೈದು ಕಳ್ಸಕ್ಕಾಗಿಲ್ವಾ ನಿಮಗೆ? ಯತ್ನಾಳ್ ವಿಜಯಪುರ ನಗರ ಕ್ಷೇತ್ರದ ಶಾಸಕ, ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕ. ಸ್ಪೀಕರ್ಗೆ ಷರತ್ತು ವಿಧಿಸಿ ರಾಜೀನಾಮೆ ನೀಡುವ ಅಧಿಕಾರ ಇವ್ರಿಗಿಲ್ಲ. ರಾಜೀನಾಮೆ ಪತ್ರವನ್ನು ಟೈಪ್ ಮಾಡಿ ಸಹಿ ಮಾಡಿ ಕೊಟ್ಟಿದ್ದಾರಷ್ಟೇ. ಟೈಪ್ ಮಾಡಿದ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಲಾಗುವುದಿಲ್ಲ. ಇದೆಲ್ಲ ಗೊತ್ತಿದ್ದೇ ಕೊಡ್ತಾರೆ. ಇನ್ನೇನು ನಿಜ ರಾಜೀನಾಮೆ ಪತ್ರ ಕೊಟ್ಬಿಡ್ತಾರಾ? ಅಯ್ಯ ದೇವ್ರೆ, ಈ ಚಂದಕ್ಕೆ
ನೀವು ಬಸವನ ಬಾಗೇವಾಡಿ ಜನ ಇವ್ರನ್ನ ಓಟ್ ಹಾಕಿದ್ದೀರ, ಇರ್ಬೋದು ಅವರ ಬದ್ಧತೆ ನಾವೇನು ಪ್ರಶ್ನೆ ಮಾಡ್ತಾ ಇಲ್ಲ ಇಲ್ಲಿ. ಅದನ್ನು ಬಿಟ್ಬಿಟ್ಟು ಯಾರೋ ಹೇಳಿದರು ಅಂತ ಹೋಗಿ ರಾಜೀನಾಮೆ ಕೊಟ್ಬಿಟ್ಟು ಬರೋದು ಸುಮ್ಮನೆ ಆಟ, ಒಂದು ಆಟ ಇವ್ರಿಗೆ. ಇದು ಇವ್ರದ್ದು ಶಿವಾನಂದ ಪಾಟೀಲ್ರದಾಯಿತು. ಇನ್ನೊಂದು ಹುನಗುದ್ದದ್ದು ವಿಜಯಾನಂದ ಕಾಶ್ಯಪ್ನವ್ರದ್ದು, ಅವ್ರದ್ದೊಂದು. ಯಾಕಂದ್ರೆ ಅವ್ರಿಗೂ ಸವಾಲು ಹಾಕ್ಯಾರಲ್ಲ ಇವರು, ರಾಜೀನಾಮೆ ಕೊಡು, ನಮ್ಮ ಅಪ್ಪಂಗೆ ಹುಟ್ಟಿದ್ರೆ ರಾಜೀನಾಮೆ ಕೊಡು, ನಾನು ಅಲ್ಲೇ ಬಂದು ಸ್ಪರ್ಧೆ ಮಾಡ್ತೀನಿ ಅಂತ. ಯತ್ನಾಳ್ ಅವ್ರಿಗೆ ಬೇರೆ ಕೆಲಸ ಇಲ್ಲ, ನಿಮಗಾದ್ರೂ ಕೆಲಸ ಐತಿಲ್ಲೋ? ಕ್ಷೇತ್ರದಲ್ಲಿ ಕೆಲಸ ಐತಿಲ್ಲ? ಮಳೆಗಾಲ ಹತ್ರಕ್ಕೆ ಬಂತು, ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಕೆಲಸಗಳು ಆಗ್ಯಾವ ಸಾಂಗವಾಗಿ. ಕೆಲಸದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಯಾರೇನಂತಾರ ಅಂತ ಕಾಯ್ತಿರ್ರಿ.